Hello, everyone. To good evening. Today, now I am going to explain MSc Chemistry 4th semesters course MCHD 4.1 inorganic chemistry 4. Actually, ಈ ವಿಡಿಯೋನಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮಿನೇಷನ್ಸ್ ಏನಿದೆ MSc ಫೈನಲ್ ಇಯರ್ ಆರ್ ಫೈನಲ್ ಸೆಮಿಸ್ಟರ್ಸ್ ಇನಾರ್ಗಾನಿಕ್ ಕೆಮಿಸ್ಟ್ರಿ ಪಾರ್ಟ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇದ್ದೆ. ಆಕ್ಚುಲಿ ಈ ಇನಾರ್ಗಾನಿಕ್ ಕೆಮಿಸ್ಟ್ರಿ ಪಾರ್ಟ್ ನಲ್ಲಿ it consists of 4 blocks. In the first block is group theory and its application. Block 1 group theory and its applications. ಈ ಒಂದು ಪಾರ್ಟ್ ಅಲ್ಲಿ 4 ಯೂನಿಟ್ಸ್ ಬರುತ್ತೆ ನಮಗೆ. ಇನ್ ದಟ್ ಯೂನಿಟ್ 1 ನಾವು ಎಕ್ಸಾಮಿನೇಷನ್ಸ್ಗೆ ಏನನ್ನ ನಾವು ಕಾನ್ಸಂಟ್ರೇಟ್ ಅನ್ನ ಮಾಡಬೇಕು. ಆಕ್ಚುಲಿ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಒಂದು ಆತಂಕ ಇದೆ, ಕೇಳ್ತಾನೆ ಇದ್ದಾರೆ, ಸರ್ ನಮಗೆ ಗ್ರೂಪ್ ಥಿಯರಿ ಆಗಿರ್ಬೋದು, ಸ್ಪೆಕ್ಟ್ರೋಸ್ಕೋಪಿ ಆಗಿರ್ಬೋದು, ಈ ಒಂದು ಪಾರ್ಟ್ ಇಂದ ನಮಗೆ ಯಾವ ರೀತಿ ಕ್ವಶನ್ಸ್ ಅನ್ನ ಯೂಶಲಿ ಕೇಳ್ತಾರೆ, ಯಾವ ರೀತಿ ಕ್ವಶನ್ಸ್ ನಾವು ಆನ್ಸರ್ ಅನ್ನ ಮಾಡಬೇಕು, ಸ್ವಲ್ಪ ನಿಮಗೆ ಒಂದು ಆತಂಕ ಕಡಿಮೆ ಆಗ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋಸ್ ಅನ್ನ ನಾನು ಮಾಡ್ತಾ ಇದ್ದೇನೆ. ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಫಾರ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು 4th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ. ಏನು ಈ ಅಪ್ಕಮಿಂಗ್ ಏಪ್ರಿಲ್ ಅಥವಾ ಮೇ ನಲ್ಲಿ ಎಕ್ಸಾಮ್ ಬರ್ತಾ ಇದೆ, ಫೈನಲ್ ಸೆಮಿಸ್ಟರ್ಸ್ ಎಕ್ಸಾಮ್ ಬರ್ತಾ ಇದೆ, ಅದಕ್ಕೆ ನೀವು ಯಾವುದನ್ನ ಕಾನ್ಸಂಟ್ರೇಟ್ ಮಾಡಬೇಕು, ಯಾವುದನ್ನ ಸ್ಟ್ರೆಸ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಬ್ಲಾಕ್ 1 ನಲ್ಲಿ ಯೂಶಲಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತ ಹೇಳಿದ್ರೆ, ಈ ಬ್ಲಾಕ್ 1 ನಲ್ಲಿ ಫಸ್ಟ್ ನಾವು ಯೂನಿಟ್ 1 ಅನ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆ ಯೂನಿಟ್ 1 ನಲ್ಲಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಬಹುದು ಅಂತ ಹೇಳಿದ್ರೆ, ಫಸ್ಟ್ definitions like that. Rotation about an n-fold axis of symmetry. ಯಾವ್ದನ್ನ ಕೇಳಬಹುದು? Questions are like that. The first question, explain rotation about an n-fold axis of symmetry. N-fold axis of symmetry. ಯೂಶಲಿ ಇದು ನಿಮಗೆ 5 ಅಥವಾ 6 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್ಸ್. ಇಲ್ಲಿ ನೀವು ಯಾವುದನ್ನ ಬರೀಬೇಕು? ಒಂದು ನಮಗೆ C2 ಆಕ್ಸಿಸ್ ಆಫ್ ಸಿಮಿಟ್ರಿ ಇದೆ, C3 ಆಕ್ಸಿಸ್ ಆಫ್ ಸಿಮಿಟ್ರಿ ಇದೆ. ಈ ತರದನ್ನ ನೀವು ಒಂದೊಂದು ಎಕ್ಸಾಂಪಲ್ಸ್ ಅನ್ನ ತಗೊಂಡು ನೀವು ಅದನ್ನ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಹೋಗ್ಬೇಕು. The second question from this unit,
What is inversion center? What is inversion center? ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. What is inversion center? ಏನಿದು ಇನ್ವರ್ಷನ್ ಸೆಂಟರ್ ಅಂತ ಹೇಳಿದ್ರೆ, ಓಕೆ, ಅದರಲ್ಲಿ ಸುಮಾರು ಎಕ್ಸಾಂಪಲ್ಸ್ ನಾವು ತಗೊಳ್ತಾ ಹೋಗ್ಬೇಕು. ಇನ್ವರ್ಷನ್ ಆಪರೇಷನ್ಸ್ ತಗೊಳ್ತಾ ಹೋಗ್ಬೇಕು. ಕೆಲವೊಂದು ಎಕ್ಸಾಂಪಲ್ಸ್ ನಾವು ಬೇಸ್ ಆಗಿಟ್ಕೊಂಡು ನಾವು ಆ ಇನ್ವರ್ಷನ್ ಸೆಂಟರ್ಸ್ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಆ ಮಿರರ್ ಇಮೇಜ್ ಏನಿದೆ, ಓಕೆ, ಆ ರಿಫ್ಲೆಕ್ಷನ್ಸ್ ಥ್ರೂ ಪ್ಲೇನ್ ಆಫ್ ಸಿಮೆಟ್ರಿ, ಆ ಮಿರರ್ ಪ್ಲೇನ್ ಏನಿದೆ ಅದನ್ನ ಎಕ್ಸಾಂಪಲ್ಸ್ ತಗೊಂಡು ಇನ್ವರ್ಷನ್ ಸೆಂಟರ್ಸ್ ನಾವು ಹೇಳ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಇನ್ವರ್ಷನ್ ಸೆಂಟರ್ಸ್ ಕೇಳಿ. ಎಕ್ಸಾಂಪಲ್ ಯಾವ್ದ್ರ ಮೇಲೆ ಕೇಳಬಹುದು ನಿಮಗೆ? ಡೈ ಆಕ್ಸಿಜನ್ ಗೆ ಇನ್ವರ್ಷನ್ ಸೆಂಟರ್ಸ್ ಕೇಳಬಹುದು, ಅಥವಾ ಸಲ್ಫರ್ ಎಕ್ಸಾಫ್ಲೂರೈಡ್ ಗೆ ನಾವು ಇನ್ವರ್ಷನ್ ಸೆಂಟರ್ಸ್ ಕೇಳಬಹುದು. ಅಥವಾ ಯಾವ್ದಿದೆ? ಆಕ್ಟಾಕ್ಲೋರೋ. ವಾಟ್ ಇಸ್ ದಟ್? ಆಕ್ಟಾಕ್ಲೋರೋ ಡೈಹೆರಿನೇಟ್ 3 ಅಂತ ಹೇಳಿ ಅದಕ್ಕೆ ನಮಗೆ ಇನ್ವರ್ಷನ್ ಸೆಂಟರ್ಸ್ ಇವರು ಕೇಳ್ತಾ ಹೋಗ್ಬೋದು. ಓಕೆ, ನಾನು ಪಾಸಿಬಿಲಿಟೀಸ್ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಹಂಗನ್ಬಿಟ್ಟು ಇಲ್ಲಿ ಕೇಳಿರೋದನ್ನೇ ಕೊಡ್ತಾರೆ ಅಂತಲ್ಲ, ಅದು ನಿಮ್ಗೆ ಅಟ್ಲೀಸ್ಟ್ ಏನು ಓದ್ಬೇಕು ಅನ್ನೋದು ಗೊತ್ತಾಗ್ಲಿ ಅಂತ ಹೇಳಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್, ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ದಿಸ್ ಪಾಯಿಂಟ್ ಗ್ರೂಪ್? ಈ ಗ್ರೂಪ್ ಥಿಯರಿನಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಪಾಯಿಂಟ್ ಗ್ರೂಪ್. ಯಾವ್ದಿದೆ? ಪಾಯಿಂಟ್ ಗ್ರೂಪ್ಸ್ ಇದೆ. ಈ ಪಾಯಿಂಟ್ ಗ್ರೂಪ್ಸ್ ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ಯಾವ್ದನ್ನ ಕೇಳಬಹುದು ಪಾಯಿಂಟ್ ಗ್ರೂಪ್ ಅಲ್ಲಿ? C1 ಪಾಯಿಂಟ್ ಗ್ರೂಪ್ ಅನ್ನ ಕೇಳಬಹುದು. CP ಮೀನ್ಸ್ ದಟ್ ಈಸ್ ಗ್ರೂಪ್. ನೆಕ್ಸ್ಟ್ ಯಾವುದು? C ಇನ್ಫಿನಿಟಿ V ನ ಕೇಳಬಹುದು. ನೆಕ್ಸ್ಟ್ ಯಾವ್ದಿದೆ? D ಇನ್ಫಿನಿಟಿ H ನ ಕೇಳಬಹುದು. ಸ್ವಲ್ಪ ಈ ತರದನ್ನ ಯಾವುದು? ಡೆಫಿನೇಷನ್ಸ್ ಆಫ್ ದಿ C1 ಪಾಯಿಂಟ್ ಗ್ರೂಪ್. ನೆಕ್ಸ್ಟ್ ಯಾವ್ದಿದೆ? C ಇನ್ಫಿನಿಟಿ V ಆಗಿರಬಹುದು, D ಇನ್ಫಿನಿಟಿ H ಆಗಿರಬಹುದು. ಮತ್ತೆ ಎಕ್ಸಾಂಪಲ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ಟು ದಟ್ ಪಾಯಿಂಟ್ ಗ್ರೂಪ್ಸ್ ಲೈಕ್ ದಟ್ ಹಿಯರ್, ಇನ್ಕ್ಲೂಡಿಂಗ್ ಯಾವ್ದಿದೆ ನಮಗೆ? ಟೆಟ್ರಾಹೆಡ್ರಲ್, ಆಕ್ಟಾಹೆಡ್ರಲ್, ಓಕೆ, IH. These are all coming under this different point group. ಅದಕ್ಕೆ ಬೇಕಾದಂತ ಎಕ್ಸಾಂಪಲ್ಸ್ ನಿಮಗೆ ಕೇಳ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಇದೇ ಯೂನಿಟ್ ಅಲ್ಲಿ ನಾವು ಕನ್ಸಿಡರೇಷನ್ಸ್ ಮಾಡ್ತು ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ನಿಮಗೆ ಯಾವುದು? ಡಿಟರ್ಮೈನಿಂಗ್ ದಿ ಪಾಯಿಂಟ್ ಗ್ರೂಪ್ ಆಫ್ ಎ ಮಾಲಿಕ್ಯೂಲ್ ಆರ್ ಮಾಲಿಕ್ಯುಲರ್ ಅಯಾನ್. ಇದು ಒಂದು ಬ್ಲಾಕ್ ಡಯಾಗ್ರಾಮ್ ನೀವು ಅಥವಾ ಯಾವುದು ಫ್ಲೋ ಚಾರ್ಟ್ ನೀವು ನೋಡ್ಕೋಬೇಕು. ಯಾವುದು ಫ್ಲೋ ಚಾರ್ಟ್ ಅಂತ ಹೇಳಿದ್ರೆ ಪೇಜ್ ನಂಬರ್ 13 ಅಲ್ಲಿ ಇರುತ್ತೆ. ಓಕೆ, ಪೇಜ್ ನಂಬರ್ 13 ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಓಕೆ, ಯಾವ್ದಿದು? ಪೇಜ್ ನಂಬರ್ 13 ಅಲ್ಲಿ, ಪೇಜ್ ನಂಬರ್ 13 ಅಲ್ಲಿ ಇರ್ತಕ್ಕಂಥದ್ದು ಡಿಟರ್ಮೈನಿಂಗ್ ದಿ point group, determining the point group of a molecule, determining the point group of a molecule. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಇದರಲ್ಲಿ, ಎಲ್ಲ ಬಂದ್ಬಿಡುತ್ತೆ ಅಲ್ಲಿ ನಮಗೆ. ಏನದು? ಹೌ ಟು ಅಸೈನ್ ದಟ್. ಓಕೆ, ಟೆಟ್ರಾಹೆಡ್ರಲ್, ಆಕ್ಟಾಹೆಡ್ರಲ್ ಆರ್ IH. ಓಕೆ, ಅದರಲ್ಲಿ ಒಂದು ಮಾಲಿಕ್ಯೂಲ್ ಲೀನಿಯರ್ ಇದ್ರೆ ಏನು, ದೇರ್ ಇಸ್ ಎ ಮಿರರ್ ಪ್ಲೇನ್ ಇದ್ರೆ ಏನು, ದ ಸೆಂಟರ್ ಆಫ್ ಇನ್ವರ್ಷನ್ಸ್ ಇದ್ರೆ ಏನಿರುತ್ತೆ, ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಟು ದಿ CN ಆಕ್ಸಿಸ್ ಇದ್ರೆ ಏನಿರುತ್ತೆ, ಆ ಒಂದು ಕಂಪ್ಲೀಟ್ ಸ್ಕೀಮ್ ನಿಮಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದೊಂದನ್ನ ನೀಟಾಗಿ ನೋಡ್ಕೋಬೇಕು ಆನ್ ದಟ್ ಬೇಸಿಸ್. ನೆಕ್ಸ್ಟ್ ಅದ್ರಲ್ಲೇ ನಾವು ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಮಾಲಿಕ್ಯೂಲ್ಸ್ ಕೊಡಬಹುದು. ಯಾವ್ದು ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಪೇಜ್ ನಂಬರ್ 19 ನಲ್ಲಿ ಕ್ವಶನ್ ನಂಬರ್, ಪೇಜ್ ನಂಬರ್ 19 ನಲ್ಲಿ ಕ್ವಶನ್ ನಂಬರ್ 3 ಇದೆ. ಏನದು? ಡ್ರಾ ದಿ ಸ್ಟ್ರಕ್ಚರ್ ಆಫ್ ದಿಸ್ XeF5 minus. Draw the structure of XeF5 minus. On the diagram,
mark the C5 axis. The molecule contains 5C2 axis. Where these axes located? ಈ ತರ ನಿಮಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಅಲ್ಲಿಂದ ಬಂತು ಅಂತ ಹೇಳಿದ್ರೆ ಅದೇ ಪೇಜ್ ನಂಬರ್ 19 ಅಲ್ಲಿ ದ ಕ್ವಶನ್ ನಂಬರ್ 5 ಇದೆ ನೋಡಿ. ಯಾವ್ದಿದೆ? N2O4 is planar. N2O4 is planar. Show that it possesses 3 planes of symmetry. Show that possess 3 planes of symmetry. ಇದನ್ನ ಕೇಳಬಹುದು. ಇಲ್ಲ ಅಂತ ಹೇಳಿದ್ರೆ ಪೇಜ್ ನಂಬರ್ 20 ನಲ್ಲಿ ನಿಮಗೆ ಪೇಜ್ ನಂಬರ್ 20 ನಲ್ಲಿ ಯಾವ್ದಿದೆ ಅಂತ ಹೇಳಿದ್ರೆ ಕ್ವಶನ್ ನಂಬರ್ 9 ಇದೆ. ಕ್ವಶನ್ ನಂಬರ್ 9 ಅಲ್ಲಿ ಯಾವ್ದಿದೆ? CH2 ಮಾಲಿಕ್ಯೂಲ್, PF6 ಮಾಲಿಕ್ಯೂಲ್, ನೆಕ್ಸ್ಟ್ ಯಾವ್ದಿದೆ? XeF4 ಮಾಲಿಕ್ಯೂಲ್, I2 ಮಾಲಿಕ್ಯೂಲ್, ICl2 ಮಾಲಿಕ್ಯೂಲ್. ಈ ಮಾಲಿಕ್ಯೂಲ್ಸ್ ಗೆ ನೀವು ಯಾವ್ದು ಸ್ಟ್ರಕ್ಚರ್ ಅನ್ನ ಬರೀಬೇಕು, ಮತ್ತೆ ಅದು ಯಾವ ಸೆಂಟರ್ ಆಫ್ ಸಿಮಿಟ್ರಿ ಇದೆ ಅದನ್ನ ಎಕ್ಸ್ಪ್ಲೈನ್ ಅನ್ನ ಮಾಡಬೇಕು. ಅದು ಯಾವ ಸಿಮಿಟ್ರಿ ನಲ್ಲಿ ಇದೆ ಎಕ್ಸ್ಪ್ಲೈನ್ ಅನ್ನ ಮಾಡಬೇಕು. ನೆಕ್ಸ್ಟ್ ಅದೇ ಪೇಜ್ ನಂಬರ್ 20 ನಲ್ಲಿ ದ ಕ್ವಶನ್ ನಂಬರ್ 15 ಇದೆ ನೋಡಿ. ಕ್ವಶನ್ ನಂಬರ್ 15. In that 15th question, C4 molecule means methane molecule has 3s4 axis on going from CH4 to CH2Cl2 or the S4 axis retained. Justify your answer. Generally, these type of questions are arises from this unit 1. In that, very important, ಇನ್ನ ಥಿಯರಿ ಬೇಸಿಸ್ ಅಲ್ಲಿ ಅವರು ಕೇಳ್ತಾ ಹೋಯ್ತು ಅಂತ ಹೇಳಿದ್ರೆ here question number 22, the symmetry operations and symmetry elements. Next, already I told that plane of symmetry ಇದೆ ಅಥವಾ ಮಿರರ್ ಪ್ಲೇನ್ ಇದೆ. and question number 25th. Generally, these type of questions are arises from this unit 1. Next, we'll move on to that unit 2. ಆ unit 2 ನಲ್ಲಿ ಕೇಳುವಂತ ಕ್ವಶನ್ಸ್ ಗಳು ಯಾವ್ದಿದೆ? ಈ unit 2 ನಲ್ಲಿ ಏನ್ ಕಂಟೆಂಟ್ ಇದೆ? ನಮಗೆ ಸಿಮಿಟ್ರಿ ಎಲಿಮೆಂಟ್ಸ್ ಇದೆ. unit 2 ನಲ್ಲಿ ಯಾವ್ದಿದೆ? ಸಿಮಿಟ್ರಿ ಎಲಿಮೆಂಟ್ಸ್ ಅಂಡ್ ಸಿಮಿಟ್ರಿ ಆಪರೇಷನ್ಸ್ ಅಂತ ಹೇಳಿದ್ದಾರೆ. ಆ ಸಿಮಿಟ್ರಿ ಎಲಿಮೆಂಟ್ಸ್ ಮತ್ತೆ ಸಿಮಿಟ್ರಿ ಆಪರೇಷನ್ಸ್ ಅಲ್ಲಿ ಸ್ವಲ್ಪ ನಾವು ಇಲ್ಲಿ ಕಾನ್ಸಂಟ್ರೇಟ್ ಇಟ್ಟು ನಾವು ಓದಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದನ್ನು ಕೂಡ ಇಲ್ಲಿ ನಾವು ಮಾಡ್ಯೂಲ್ಸ್ ಬೇಸಿಸ್ ಮೇಲೆ ನಾವು ಈ ಚಾಪ್ಟರ್ ನಾವು ಕಲಿಬೇಕು. ಓಕೆ, ಇಲ್ಲಿ ನಾವು ನೋಡೋದಾದ್ರೆ ಯೂನಿಟ್ 2 ನಲ್ಲಿ ಪೇಜ್ ನಂಬರ್ 37 ಅಲ್ಲಿ ನಮಗೆ ಎಕ್ಸರ್ಸೈಸ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ಏನಿದೆ? ಇಲ್ಲಿ ನಮಗೆ ಕ್ವಶನ್ ನಂಬರ್ 3 ನ ಕೊಟ್ಟಿದ್ದಾರೆ ನೋಡಿ. ಕ್ವಶನ್ ನಂಬರ್ 3 ಇದೆ. ಕ್ವಶನ್ ನಂಬರ್ 3 ನಲ್ಲಿ ಏನಿದೆ? ಕನ್ಸ್ಟ್ರಕ್ಟ್ ದಿ ಮಲ್ಟಿಪ್ಲಿಕೇಶನ್ ಟೇಬಲ್ ಫಾರ್ C3V ಪಾಯಿಂಟ್ ಗ್ರೋ. ಯಾವ್ದನ್ನ ಎಕ್ಸಾಂಪಲ್ ಅನ್ನ ತಗೊಂಡಿದ್ದಾರೆ? ವಿಚ್ ಬಿಲಾಂಗ್ಸ್ ಟು NH3 ಮಾಲಿಕ್ಯೂಲ್. ಇದಕ್ಕೆ ನಾವು ಎಕ್ಸ್ಪ್ಲೈನ್ ಅನ್ನ ಮಾಡಬೇಕು. ನೆಕ್ಸ್ಟ್, ವಾಟ್ ಆರ್ ಅಬೇಲಿಯನ್ ಅಂಡ್ ನಾನ್ ಅಬೇಲಿಯನ್ ಗ್ರೂಪ್ ಅಂತ ಹೇಳಿ ಕ್ವಶನ್ ನಂಬರ್ 6 ಅಲ್ಲಿ ಏನಿದೆ? ವಾಟ್ ಆರ್ ಅಬೇಲಿಯನ್ ಅಂಡ್ ನಾನ್ ಅಬೇಲಿಯನ್ ಗ್ರೂಪ್ ಅಂತ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಅಲ್ಲಿ ಏನಿದೆ ಅಂದ್ರೆ explain why the set of integers between 0 and mu do not form a group under the process of multiplication. Okay, ಇದರಲ್ಲೆಲ್ಲ ಸ್ವಲ್ಪ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳು ಬರುತ್ತೆ ನಿಮಗೆ, ಅದನ್ನ ಕಾನ್ಸಂಟ್ರೇಟ್ ಅನ್ನ ಮಾಡಿ. ನೆಕ್ಸ್ಟ್ ಅದು ಕ್ವಶನ್ ನಂಬರ್ 8 ಇದೆ ನೋಡಿ. ಕ್ವಶನ್ ನಂಬರ್ 8 ಅಲ್ಲಿ ಏನಿದೆ ಅಂದ್ರೆ ರೈಟ್ ಎ ನೋಟ್ ಆನ್ ಗ್ರೂಪ್ ಜನರೇಟಿಂಗ್ ಎಲಿಮೆಂಟ್ಸ್.
ಗ್ರೂಪ್ ಜನರೇಟಿಂಗ್ ಎಲಿಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ, ಕ್ವಶನ್ ನಂಬರ್ 15. Question number 15. Discuss the important characteristics of a group multiplication table. Group multiplication table. In that unit 2 nalli ನಾವು ನೋಡೋದಾದ್ರೆ here question number 16 is also important. Discuss the symmetric classification of molecules into point groups. Okay, these are all different. These are all the very important questions. Okay, ನಮ್ಮ ನಾಲೆಡ್ಜ್ ಎಷ್ಟಿದೆ ಅದ್ರ ಬೇಸಿಸ್ ಮೇಲೆ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೇನೆ. ಏನೂ ಓದ್ಲಿಲ್ಲ ಅನ್ನೋ ಬದಲು ಅಟ್ಲೀಸ್ಟ್ ಈಗ ನಾವೇನ್ ಹೇಳ್ತಾ ಇದೀವಿ ಅಟ್ಲೀಸ್ಟ್ ಅದನ್ನಾದ್ರೂ ನೀವು ನೋಡ್ಕೊಂಡು ಬಂತು ಅಂತ ಹೇಳಿದ್ರೆ ಯು ಆರ್ ಗೆಟಿಂಗ್ ಎ ಮಾರ್ಕ್ಸ್. ದಟ್ಸ್ ವೈ ಇನ್ ದಟ್ ಯೂನಿಟ್ 3 ಅದೇ ನಾವು ಯೂನಿಟ್ 3 ನ ನಾವು ನೋಡಿದಾಗ ದಟ್ ಯೂನಿಟ್ 3 ನಲ್ಲಿ ಮೇಜರ್ ಆಗಿರುವಂತ ಕಂಟೆಂಟ್ ಯಾವುದು ಅಂದ್ರೆ reducible and irreducible representation and characters of representation This is what our reducible and irreducible representation. Here ಈ ಒಂದು reducible ಮತ್ತೆ irreducible representations ಅಲ್ಲಿ okay we look at that the question number ಅದಕ್ಕಿಂತ ಮುಂಚೆ ಪೇಜ್ ನಂಬರ್ ಮತ್ತೆ ಗೊತ್ತಾಯ್ತೇನೆ. ಪೇಜ್ ನಂಬರ್ ಎಷ್ಟಿದೆ ಅದು ನಮಗೆ 47 ಇದೆ. 47 ಅಲ್ಲಿ ಕ್ವಶನ್ ನಂಬರ್ all the 7 questions are very important here. Question number 1 here, what are representations means? The second question, what is reducible representation? Explain with example. Question number 3, what are block diagonal matrices? And question number 4, what is the trace of a matrix? Question number 5, in that question number 5, explain the properties of irreducible representation. And question number 6, write the symbols used for representing irreducible representation. Question number 7, what is that? How to construct the representation table for H2O molecule. From this unit 3, all are direct question. In unit 3, all are direct questions. Okay, don't worry regarding that. Okay, ಅಲ್ಲಿ ಏನ್ ನಿಮಗೆ ಆ ಎಕ್ಸರ್ಸೈಜ್ ಕ್ವಶನ್ಸ್ ಇದೆ ಆ ಎಕ್ಸರ್ಸೈಜ್ ಕ್ವಶನ್ಸ್ ನ ನೀವು ಮಾಡ್ತಾ ಹೋಗ್ಬೇಕು. Okay, next we'll move on to that. What? Next we'll move on to that unit 4. next ಯಾವ್ದಕ್ಕೆ ಹೋಗ್ತಾ ಇದೀವಿ? unit 4 ಗೆ ನಾನು ಹೋಗ್ತಾ ಇದ್ದೇನೆ. that unit 4 ಗೆ ನಾನು ಹೋಗ್ತಾ ಇದ್ದೇನೆ. ಆ ಯೂನಿಟ್ 4 ಅಲ್ಲಿ ಏನಿದೆ ಅಂದ್ರೆ ಕ್ಯಾರೆಕ್ಟರ್ ಟೇಬಲ್ ಇದೆ and their users means representations of CN, CNV, CNH, DNH groups to be worked out. Okay, ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ತಗೊಂಡು ನಾವು ಅದನ್ನ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇದೀವಿ. ಮೀನ್ಸ್ ಅದು ಅಪ್ಲಿಕೇಶನ್ಸ್ ಲೆವೆಲ್ ಆಫ್ ಅಪ್ಲಿಕೇಶನ್ಸ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ಬಂದಾಗ ಇನ್ ದಟ್ ಯೂನಿಟ್ 4 ಪೇಜ್ ನಂಬರ್ 89 ಕ್ವಶನ್ ನಂಬರ್ ನಾವು ನೋಡ್ತಾ ಹೋಗೋಣ. ದ ಕ್ವಶನ್ ದ ಸೆಕೆಂಡ್ ಇಲ್ಲಿ ತುಂಬಾ ಇದೆ ನೋಡಿ ನಮಗೆ. ಇದರಲ್ಲಿ ಕ್ವಶನ್ ನಂಬರ್ 3 to 9 ಅಥವಾ 8, ಕ್ವಶನ್ ನಂಬರ್ 3 to 8. These are all what here. ಈ ಒಂದು ಕ್ವಶನ್ ನಂಬರ್ 3 ಇಂದ ಹಿಡಿದು 8 ವರೆಗೆ ಯಾವುದು ಎಕ್ಸ್ಪ್ಲೈನ್ ದಿ IR means infrared spectroscopy of diatomic molecules ಇದೆ. Sorry, 1 minute. Okay, question number 4 ಅಲ್ಲಿ just ಸ್ವಲ್ಪ changes there. unit 4 page number 63 ನಲ್ಲಿ all the question number
1 to 6. These questions are very important. Means, what is mean by character table? Character table andre yenide? Discuss the symmetry of orbitals and functions, and discuss the character table and bonding. Explain the formation of the sigma bonding in dichloromethane using character table construction. Explain the formation of sigma and pi bonding in SO3 using character table construction. Explain the formation of the sigma and pi bonding in ClO4 minus using character table construction. Okay. Generally, in that unit 4, ಅಷ್ಟು ಕ್ವಶನ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ನಮ್ಮ ಯೋಚನೆ ಏನು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನಿಮ್ಮ ಎಕ್ಸರ್ಸೈಸ್ ಕ್ವಶನ್ಸ್ ಅಲ್ಲಿ ಇರುವಂತದ್ದನ್ನೇ ಅವರು ಫ್ರೇಮ್ ನ ಮಾಡ್ತಾರೆ ಅನ್ನೋದು ಒಂದು ಯೋಚನೆ ಅಷ್ಟೇ. ಓಕೆ, ಅಲ್ಲಿರೋ ತರನೇ ಬರುತ್ತೆ ಅನ್ನೋದೇನಿಲ್ಲ. ಮತ್ತೆ ಅಷ್ಟು ಎಕ್ಸಾಂಪಲ್ಸ್ ಅನ್ನೇ ಕೇಳ್ತಾರೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಅದು. ಓಕೆ, ಅಟ್ಲೀಸ್ಟ್ ನಿಮ್ಗೆ ಓದೋದಕ್ಕೆ ಏನ್ ಬೇಕು ಅದಕ್ಕೆ ನಾವು ಒಂದು ಸ್ವಲ್ಪ ಹೆಲ್ಪ್ ನಾನು ನಿಮಗೆ ಮಾಡಿಕೊಡ್ತಾ ಇದ್ದೇನೆ. ಓಕೆ, ದಿಸ್ ಈಸ್ ಯೂನಿಟ್ 4. ನೆಕ್ಸ್ಟ್ ವಿ ಲುಕ್ ಅಟ್ ದಟ್. ವಾಟ್ ಈಸ್ ದಟ್? ದಿಸ್ ಒನ್ ಯೂನಿಟ್ 5. ಯೂನಿಟ್ 5 ಇಂದ ನಮಗೆ ಯೂನಿಟ್ 8 ವರೆಗೆ ಸ್ಟಾರ್ಟ್ ಆಗುವಂತದ್ದು ಯಾವುದು ಅಂದ್ರೆ ಸ್ಪೆಕ್ಟ್ರೋಸ್ಕೋಪಿಕ್ ಅಪ್ಲಿಕೇಶನ್ಸ್ ಇನ್ inorganic chemistry. Spectroscopic application in inorganic chemistry. Unit 5. ಯಾವ್ದಿದೆ? Unit 5 ಅಂದ್ರೆ ಇದು ಬ್ಲಾಕ್ 2. Unit 5 means it is block 2. ಇದರಲ್ಲಿ ಯಾವ್ದಿದೆ ಅಂತ ಹೇಳಿದ್ರೆ ನಮಗೆ ಸ್ಪೆಕ್ಟ್ರೋಸ್ಕೋಪಿಕ್ ಅಪ್ಲಿಕೇಶನ್ಸ್ ಅಂತ ಇದೆ. ಯಾವ್ದಿದೆ ಇದು? ಸ್ಪೆಕ್ಟ್ರೋಸ್ಕೋಪಿಕ್ ಅಪ್ಲಿಕೇಶನ್. ಏನಿದು ಸ್ಪೆಕ್ಟ್ರೋಸ್ಕೋಪಿಕ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಆಲ್ರೆಡಿ ಇದನ್ನ ನಾನು ಕ್ಲಿಯರ್ ಆಗಿ ಮಾಡಿ ಕೊಟ್ಟಿದ್ದೀವಿ ನಿಮಗೆ. ಓಕೆ, ಈ ಸ್ಪೆಕ್ಟ್ರೋಸ್ಕೋಪಿಕ್ ಅಪ್ಲಿಕೇಶನ್ಸ್ ಅಲ್ಲಿ ಪೇಜ್ ನಂಬರ್ 89 ಇದೆ. ಇಲ್ಲಿ ಕ್ವಶನ್ ನಂಬರ್ 3 ಇಂದ ಹಿಡಿದು 8 ವರೆಗೆ ಆಲ್ಮೋಸ್ಟ್ ಸೇಮ್ ಇದೆಯಪ್ಪ. ಏನಿದೆ? ಎಕ್ಸ್ಪ್ಲೈನ್ IR ಸ್ಪೆಕ್ಟ್ರೋಸ್ಕೋಪಿ ಅಥವಾ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಆಫ್ ಡಯಾಟಮಿಕ್ ಮಾಲಿಕ್ಯೂಲ್ಸ್ ಗೆ ಯಾವ ರೀತಿ ಬರುತ್ತೆ, ಟ್ರೈಅಟಾಮಿಕ್ ಮಾಲಿಕ್ಯೂಲ್ಸ್ ಗೆ ಯಾವ ರೀತಿ ಬರುತ್ತೆ, ಟೆಟ್ರಾ ಅಟಾಮಿಕ್ ಮಾಲಿಕ್ಯೂಲ್ಸ್ ಗೆ ಯಾವ ರೀತಿ ಬರುತ್ತೆ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ. ನೆಕ್ಸ್ಟ್ ಪೆಂಟಾಟಾಮಿಕ್ ಮಾಲಿಕ್ಯೂಲ್ಸ್ ಗೆ ಯಾವ ರೀತಿ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಎಕ್ಸಾ ಅಟಾಮಿಕ್ ಮಾಲಿಕ್ಯೂಲ್, ಎಪ್ಟಾ ಅಟಾಮಿಕ್ ಮಾಲಿಕ್ಯೂಲ್. ಓಕೆ, ಇಷ್ಟು ನಿಮಗೆ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ ಕೆಲವೊಂದು ಎಕ್ಸಾಂಪಲ್ಸ್ ನ ಕೇಳಬಹುದು. ಓಕೆ, ಯಾವ್ದು ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಏರ್ ಕಾರ್ಬೊನೇಟೋ. ಯಾವ್ದು? ಕ್ವಶನ್ ನಂಬರ್ 14 ಯಾವ್ದಿದೆ? ಕಾರ್ಬೊನೇಟೋನ ಕೇಳಬಹುದು. ಕಾರ್ಬೊನೇಟೋ ಅದನ್ನ ಕೇಳಬಹುದು. ಅಥವಾ ಕ್ವಶನ್ ನಂಬರ್ 13 ಕ್ವಶನ್ ನಂಬರ್ 13 ಅಲ್ಲಿ ಯಾವ್ದಿದೆ? ಸಲ್ಫೇಟೋ. ಓಕೆ, ಅದನ್ನ ಕೇಳಬಹುದು. ಅಥವಾ ಎಕ್ಸ್ಪ್ಲೈನ್ ದ ಐಆರ್ ಅಥವಾ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ ಆಫ್ ಡೈಕೀಟೋನೇಟ್ ಕಾಂಪ್ಲೆಕ್ಸಸ್. ನೋಡಿ, ಕ್ವಶನ್ ನಂಬರ್ ಸ್ವಲ್ಪ ನಿಮಗೆ ಅರ್ಥ ಮಾಡ್ಕೋಬೇಕು. ಕ್ವಶನ್ ನಂಬರ್ 16 ಆಗ್ಬಹುದು, 17 ಅಂಡ್ ಕ್ವಶನ್ ನಂಬರ್ 22 and question number 23. Okay, and 24. Generally, these type of questions are very important regarding that unit 5. ಇದರಲ್ಲಿ ಯೂನಿಟ್ 5 ನಲ್ಲಿ ನಾವು ಐಆರ್ ಸ್ಪೆಕ್ಟ್ರೋಸ್ಕೋಪಿ ಮತ್ತೆ ಅದರ ಅಪ್ಲಿಕೇಶನ್ಸ್ ನಾವು ಸ್ಟಡಿನ ಮಾಡ್ತಾ ಹೋಗ್ತೀವಿ. ಓಕೆ, ಅದೇ ನಾವು ಯೂನಿಟ್ 6 ನಾವು ನೋಡಿದಾಗ ESR ಮೀನ್ಸ್ ಎಲೆಕ್ಟ್ರಾನ್ ಸ್ಪಿನ್ ರೆಸನೆನ್ಸ್ ಅಂತ ನಾವು ಹೇಳ್ತೀವಿ. ಯೂನಿಟ್ 6 ಇಲ್ಲಿ ಯೂನಿಟ್ 5 ಯಾವುದು ಅಂದ್ರೆ ಕಂಪ್ಲೀಟ್ ಐಆರ್ ಇದೆ. ನೆಕ್ಸ್ಟ್ ನಾವು ಯೂನಿಟ್ 6 ಗೆ ನಾವು ಬಂದಾಗ ಯೂನಿಟ್ 6 ಅಲ್ಲಿ ಯಾವ್ದಿದೆ? ESR ಸ್ಪೆಕ್ಟ್ರೋಸ್ಕೋಪಿ ಅಂತ ನಾವು ಹೇಳ್ತೀವಿ. ಎಲೆಕ್ಟ್ರಾನ್ ಸ್ಪಿನ್ ರೆಸನೆನ್ಸ್ ಸ್ಪೆಕ್ಟ್ರೋಸ್ಕೋಪಿ. ಇಲ್ಲೂ ಕೂಡ ಅಷ್ಟೇನೆ
ಈ ಎಲೆಕ್ಟ್ರಾನ್ ಸ್ಪಿನ್ ರೆಸೊನೆನ್ಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ನಾವು ಬೇಸಿಕ್ ಥಿಯರಿ ಆಫ್ ESR ಸ್ಪೆಕ್ಟ್ರೋಸ್ಕೋಪಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಿ ವ್ಯಾಲ್ಯೂ. ಓಕೆ, ಇಲ್ಲಿ ನಾನು ಪೇಜ್ ನಂಬರ್ ಬರೀತೀನಿ. ಪೇಜ್ ನಂಬರ್ ಅಲ್ಲಿ ಇಯರ್ 93 ಯಾವ್ದಿದೆ? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಿ ವ್ಯಾಲ್ಯೂ. ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಜಿ ವ್ಯಾಲ್ಯೂಗೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಅಲ್ಲಿಂದ ಬಂತು ಅಂತ ಹೇಳಿದ್ರೆ ವಾಟ್ ಟೈಪ್ಸ್ ಆಫ್ ESR ಇನ್ಸ್ಟ್ರೂಮೆಂಟ್, ಅದೇನು ಜಾಸ್ತಿ ಏನು ಕೇಳಲ್ಲ. ಮತ್ತೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಜಿ ವ್ಯಾಲ್ಯೂ ಇನ್ ಕಾಂಪ್ಲೆಕ್ಸ್. ಏನಿದೆ ಇದು? ಪೇಜ್ ನಂಬರ್ 95 ನಲ್ಲಿ ಫ್ಯಾಕ್ಟರ್ಸ್ affecting the G value in a complex. ಇದು ಕೂಡ ಯೂಶುವಲಿ ಕೇಳುವಂತ ಕ್ವಶನ್ಸ್ ಇದು. ಓಕೆ, ನೆಕ್ಸ್ಟ್ ಅಲ್ಲಿಂದ ಬಂತು ಅಂತ ಹೇಳಿದ್ರೆ ನಮಗೆ ಯಾವ್ದಿದೆ? ಕಂಬೈನ್ಡ್ ಎಫೆಕ್ಟ್ ಆಫ್ ಪೇಜ್ ನಂಬರ್ 99 ಯಾವ್ದಿದೆ? ಕಂಬೈನ್ಡ್ ಎಫೆಕ್ಟ್ ಆಫ್ CFS and LS ಕಪ್ಲಿಂಗ್. ಅಂದ್ರೆ ಇದು ನಾನು ನಿಮಗೆ ಥಿಯರಿಗೆ ನಾನು ಹೇಳ್ತಾ ಇದ್ದೇನೆ. ಓಕೆ, ಅದನ್ನ ಕೇಳಬಹುದು. ಅದರಲ್ಲಿ ಡಿಫರೆಂಟ್ ಇದೆ, ತುಂಬಾ ಇಂಪಾರ್ಟೆಂಟ್ ನಮಗೆ. ಯಾವುದು? ಝೀರೋ ಫೀಲ್ಡ್ ಸ್ಪ್ಲಿಟಿಂಗ್ means page number 102 ಮತ್ತೆ ಪೇಜ್ ನಂಬರ್ 103 ನಲ್ಲಿ ಕ್ರಾಮರ್ಸ್ ಡಿಜೆನರೆಸಿ. That is also one of the important concept regarding that ESR spectroscopy. Next, what is that? Selection rules. Concept of selections rule. Okay, that is also very important. Hyperfine splitting. Here, page number 108. Hyperfine splitting. That is very important. Hyperfine splitting. Next, theory basis ಅಲ್ಲಿ ನಾವು ನೋಡೋದಾದ್ರೆ some important applications. Zone-Taylor distortions. Here page number 112. Here Zone-Taylor distortions. That is also very one of the important from this topic. Zone-Taylor distortions. ಅದೇ ನಾವು ESR applications ನಾವು ನೋಡ್ತು ಅಂತ ಹೇಳಿದ್ರೆ ESR applications ಯಾವುದು? ESR applications here so many applications are there. ಯಾವುದು? D1 system, D2 system, ಮ್ಯಾಂಗನೀಸ್ ಗೆ, ಕಾಪರ್ ಗೆ, ಪ್ರೋಟಾನ್ಸ್, ಯಾವುದು ಇದೆಲ್ಲವೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ಏನಿದೆ? ESR application. ESR applications ಯಾವ್ದಿದೆ? ಪೇಜ್ ನಂಬರ್ 125 ನಲ್ಲಿ ಕ್ವಶನ್ ನಂಬರ್ 19 ನಲ್ಲಿ D1 system, D1 tetrahedral, D2 system, next D3 system. Okay, like that. ನಿಮಗೆ D5 ವರೆಗೆ ಅಪ್ ಟು D5 ಸಿಸ್ಟಮ್ಸ್ ವರೆಗೂ ಕೂಡ ನಾವು ಅದನ್ನ ಕಲಿತಾ ಹೋಗ್ಬೇಕು. ಓಕೆ, ನಮಗೇನು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ಅದನ್ನ ನಾನು ನಿಮಗೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಶೇರ್ ಇಟ್. ಓಕೆ, ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ಟು ದಟ್ ಯೂನಿಟ್ 6. ನೆಕ್ಸ್ಟ್ ಯೂನಿಟ್ 7 ಅಲ್ಲಿ ನಮಗೆ ಬರುವಂತದ್ದು ಕಂಪ್ಲೀಟ್ NMR, ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಸ್ಪೆಕ್ಟ್ರೋಸ್ಕೋಪಿ.
ರೆಸನೆನ್ಸ್ ಸ್ಪೆಕ್ಟ್ರೋಸ್ಕೋಪಿ. ಇಲ್ಲಿ ಸ್ವಲ್ಪ ನಾವು ಲಾಜಿಕ್ ಆಗಿ ನಾವು ಕಲಿಬೇಕಾಗುತ್ತೆ. ಬಿಕಾಸ್ ಇಯರ್ ಎಲ್ಲಾ ರೀತಿಯಾದಂತ ಅಪ್ಲಿಕೇಶನ್ಸ್ ನ ನಿಮಗೆ ಸ್ವಲ್ಪ ಕಾನ್ಸಂಟ್ರೇಟ್ ಅನ್ನ ಮಾಡ್ತಾ ಹೋಗ್ತಾರೆ. ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸನೆನ್ಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಬರೀ ನಾನು ಕ್ವಶನ್ ನಂಬರ್ ನಾನು ಹೇಳ್ತಾ ಹೋಗ್ತೇನೆ. ದ ಪೇಜ್ ನಂಬರ್ ಇಯರ್ 164 ಪೇಜ್ ನಂಬರ್ 164 ಅಲ್ಲಿ ಕೇಳುವಂತ ಕ್ವಶನ್ಸ್ ಯಾವ್ದು ಅಂತ ಹೇಳಿದ್ರೆ ಕ್ವಶನ್ ನಂಬರ್ ಮಾತ್ರ ನಾನು ಬರೀತಾ ಹೋಗ್ತೇನೆ. Question number 1 is very important, means practical limitations to metal NMR spectroscopy. Next, what chemical shift 3 nalli A chemical shift. Next, B is also very important. D spin coupling, spin splitting, that is very important. Ade question number 4 idu 3 gagutte. Question number 4 ಅಲ್ಲಿ ನಿಮಗೆ ಕೇಳುವಂತದ್ದು ಯಾವುದು ಅಂದ್ರೆ ಫಾಸ್ಫರಸ್ NMR ಸ್ಪೆಕ್ಟ್ರೋಸ್ಕೋಪಿ. ನೆಕ್ಸ್ಟ್ ಇನ್ಯಾವುದನ್ನ ಕೇಳ್ತಾರೆ, ಡಿಫರೆನ್ಸಸ್ ಬಿಟ್ವೀನ್ ಫಾಸ್ಫರಸ್ ಅಂಡ್ ಪ್ರೋಟಾನ್ NMR ಸ್ಪೆಕ್ಟ್ರೋಸ್ಕೋಪಿ ಇದೆ. ನೆಕ್ಸ್ಟ್ ರೈಟ್ ಎ ನೋಟ್ ಆನ್ ಕಪ್ಲಿಂಗ್ ಆಫ್ ಪಿ ನ್ಯೂಕ್ಲಿಯಸ್ ಫಾಸ್ಫರಸ್ ನ್ಯೂಕ್ಲಿಯಸ್ ಬೇಸ್. ಯಾವುದು 7th ಅಲ್ಲಿ ಎ ಮತ್ತೆ ಬಿ, ದಟ್ ಈಸ್ ಆಲ್ಸೋ very important. Next, question number 11. Next, question number 13A. Question number 13A means write a note on spin coupling between boron and nitrogen. ಅದೇ ನಾವು ಯೂನಿಟ್ 7 ಅಲ್ಲಿ ನೋಡೋದಾದ್ರೆ question number 14 ಅಲ್ಲಿ A, B, C. Okay. These are very important regarding to your examinations. Next, question number 15 ಅಲ್ಲಿ ಕೇಳುವಂತದ್ದು ಯಾವ್ದಿದೆ, question number 15 ಅಲ್ಲಿ discuss the proton NMR spectroscopy in study of organometallic compound structures. Okay, last block 2 ನಲ್ಲಿ ಲಾಸ್ಟ್ ಪಾರ್ಟ್ ಯಾವ್ದಿದೆ ಅಂದ್ರೆ ಯೂನಿಟ್ 8 ಯಾವುದು ಅಂತ ಹೇಳಿದ್ರೆ ಯೂನಿಟ್ 8 ಅಲ್ಲಿ ನಮಗೆ ಮೇಜರ್ ಆಗಿ ನಾವು ಸ್ಟಡಿ ಮಾಡುವಂತದ್ದು ಮಾಸ್ ಬಾರ್ ಸ್ಪೆಕ್ಟ್ರೋಸ್ಕೋಪಿ ಯಾವ್ದಿದೆ, ಯೂನಿಟ್ 8 ಅಲ್ಲಿ ಮಾಸ್ ಬಾರ್ ಸ್ಪೆಕ್ಟ್ರೋಸ್ಕೋಪಿ ಇದೆ. ಯೂನಿಟ್ 8 ಮಾಸ್ ಬಾರ್ ಸ್ಪೆಕ್ಟ್ರೋಸ್ಕೋಪಿ ಇದೆ. ಓಕೆ, ಈ ಒಂದು ಯೂನಿಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್ ಗಳು ಯಾವುದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಓನ್ಲಿ 11 questions are there. Just you go through that all the 11 questions. Here page number 181. Page number 181 ಅಲ್ಲಿ ಕ್ವಶನ್ ನಂಬರ್ ನಾನು ಹೇಳ್ತಾ ಇದ್ದೇನೆ. ಕ್ವಶನ್ ನಂಬರ್ 2 is very important. Question number 2, explain the necessary conditions for Moss Bohr spectra. And question number 3 is also very important. Why iron is the most studied precursors in Moss Bohr spectra? And question number 5, what is isomeric shift or center shift or chemical shift? That is also one of the very important. Next, what is electric quadrupole interaction? That is question number 7. In that question number 8, here what are the informations obtained from quadrupole splitting? Next, question number 10. In that question number 10, explain the magnetic interaction. And what is that? Question number 11 is very important. In that 11 A, B, C means Prussian blue and turnbull blue and pyridoxine's study of the thermal spin crossover. Okay, these are the applications of this Moss Bohr spectroscopy. Next, we will move on to that block 3. In that block 3, what is that? Thermal methods of analysis. Thermal methods of
analysis. In that thermal methods of analysis, almost direct questions ನಿಮಗೆ ಈ ಒಂದು ಚಾಪ್ಟರ್ ಇಂದ ನಿಮಗೆ ಬರ್ತಾ ಹೋಗುತ್ತೆ. ಥರ್ಮಲ್ ಮೆಥಡ್ಸ್ ಆಫ್ ಅನಾಲಿಸಿಸ್ ಅಲ್ಲಿ ಯೂಶುವಲಿ ಡೈರೆಕ್ಟ್ ಕ್ವಶನ್ಸ್ ನಿಮಗೆ ಅವರು ಕಾನ್ಸಂಟ್ರೇಟ್ ಅನ್ನ ಮಾಡ್ತಾರೆ. ಈ ಥರ್ಮಲ್ ಮೆಥಡ್ಸ್ ಆಫ್ ಅನಾಲಿಸಿಸ್ ಅಲ್ಲಿ ಯಾವುದು ಬರುತ್ತೆ ನಿಮಗೆ? One is that list the different components of a thermobalance. Thermobalance ಅಲ್ಲಿ ಡಿಫರೆಂಟ್ ಕಾಂಪೊನೆಂಟ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ, ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ TGA ಯಾವುದು? TGA ಥರ್ಮೋಗ್ರಾವಿಮೆಟ್ರಿಕ್ ಅನಾಲಿಸಿಸ್. ಯಾವ್ದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು ನೀವು ಈ ಥರ್ಮಲ್ ಮೆಥಡ್ಸ್ ಆಫ್ ಅನಾಲಿಸಿಸ್ ಅಂತ ಹೇಳಿದ್ರೆ? ಥರ್ಮಲ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಲ್ಲಿ ಅದರ ಪ್ರಿನ್ಸಿಪಲ್ಸ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ TG curves of calcium oxalate, instrumentation and applications of thermogravimetric analysis. ಓಕೆ, ಯಾವ್ದನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಇದರಲ್ಲಿ? ಈ ಒಂದು ಥರ್ಮೋಗ್ರಾವಿಮೆಟ್ರಿಕ್ ಅನಾಲಿಸಿಸ್, ಥರ್ಮೋಗ್ರಾವಿಮೆಟ್ರಿಕ್ analysis. A thermogravimetric analysis means what? TGA. Simply that is called what? TGA. ಇದರಲ್ಲಿ ಬೇಸಿಕ್ ಪ್ರಿನ್ಸಿಪಲ್ ಏನಿದೆ ಅದನ್ನ ಹೇಳ್ಬೇಕು. ಫ್ಯಾಕ್ಟರ್ಸ್ ನಾವು ಹೇಳ್ಬೇಕು. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ TG curves ಏನಿದೆ ಅದನ್ನ ಹೇಳ್ಬೇಕು. ಮತ್ತೆ TG curves of ಕ್ಯಾಲ್ಸಿಯಂ ಆಕ್ಸಲೇಟ್ ಇದೆ. ಅದು ಮತ್ತೆ ಇನ್ಸ್ಟ್ರುಮೆಂಟೇಷನ್ಸ್ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಅನ್ನ ಮಾಡಬೇಕು. ಓಕೆ, ಇಟ್ ಈಸ್ ವರ್ಕ್. ಮತ್ತೆ ಅಪ್ಲಿಕೇಶನ್ಸ್ ಆಫ್ TG ಅಂತ ಹೇಳಿದ್ದಾರೆ. ಕಾಮನ್ ಆಗಿ ಹೇಳ್ಬಿಟ್ಟಿದ್ದಾರೆ ಅಪ್ಲಿಕೇಶನ್ಸ್ ಆಫ್ TG ಯಾವ್ದಿದೆ? ಜಸ್ಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ದಿ percentage mass change of this calcium hydroxide, lead oxide and ammonium nitrate, copper sulfate and anhydride copper sulfate. ಈ ಒಂದು ಎಕ್ಸಾಂಪಲ್ಸ್ ಅನ್ನು ತಗೊಂಡು ನಾವು ಅಪ್ಲಿಕೇಶನ್ಸ್ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದನ್ನ ತಗೊಂಡು ಅಪ್ಲಿಕೇಶನ್ಸ್ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಯಾವ್ದ್ರಲ್ಲಿ? ಬ್ಲಾಕ್ 3 ಯೂನಿಟ್ 9 ಥರ್ಮಲ್ ಮೆಥಡ್ಸ್ ಆಫ್ ಅನಾಲಿಸಿಸ್. ಓಕೆ, ಮೇಜರ್ ಆಗಿ ಥರ್ಮೋಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂದ್ರೆ ಏನಾದ್ರೂ ಪ್ರಿನ್ಸಿಪಲ್ಸ್ ಏನಿದೆ, ಫ್ಯಾಕ್ಟರ್ಸ್ ಆಫ್ ದಿಸ್ TG ಕರ್ವ್ಸ್ ಏನಿದೆ, ಮತ್ತೆ ಥರ್ಮೋಗ್ರಾವಿಮೆಟ್ರಿಕ್ ಕರ್ವ್ಸ್ ಆಫ್ ಕ್ಯಾಲ್ಸಿಯಂ ಆಕ್ಸಲೇಟ್, ಇನ್ಸ್ಟ್ರುಮೆಂಟೇಷನ್, ಅದರಲ್ಲಿ ಅಪ್ಲಿಕೇಶನ್, ಇಷ್ಟನ್ನ ನಾವು ಜನರಲ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಯಾವುದು? ಬ್ಲಾಕ್ 3 ನಲ್ಲಿ ಯೂನಿಟ್ 9 ಇದೆ. ನೆಕ್ಸ್ಟ್ ಬ್ಲಾಕ್ 3 ನಲ್ಲಿ ಯೂನಿಟ್ 10 ಇದೆ. ಬ್ಲಾಕ್ 3 ನಲ್ಲಿ ಯೂನಿಟ್ 10 ನಲ್ಲಿ ಇದು ಮೇಜರ್ ಆಗಿ ನಾವು ಸ್ಟಡಿ ಮಾಡುವಂತದ್ದು ಕಂಪ್ಲೀಟ್ ಇನ್ಸ್ಟ್ರುಮೆಂಟೇಷನ್ಸ್ ಅನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಯಾವ್ದನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ ಅಂದ್ರೆ ಇನ್ಸ್ಟ್ರುಮೆಂಟೇಷನ್. ಏನಿದೆ ಇನ್ಸ್ಟ್ರುಮೆಂಟೇಷನ್ಸ್ ಇಲ್ಲಿ ಅಂತ ಹೇಳಿದ್ರೆ? ಯೂನಿಟ್ 10 ನಲ್ಲಿ ಪೇಜ್ ನಂಬರ್ 223 ಇದೆ. ಅದರಲ್ಲಿ ಡೈರೆಕ್ಟ್ ಇದೆ ನೋಡಿ. ಡಿಸ್ಕಸ್ ದಿ ಥಿಯರಿ ಆಫ್ DTA, ಡಿಫರೆನ್ಶಿಯೇಟ್ ಥರ್ಮಲ್ ಅನಾಲಿಸಿಸ್, ಎಕ್ಸ್ಪ್ಲೈನ್ ದ ಫಾಲೋಯಿಂಗ್: ಸ್ಟಾಟಿಕ್ ಥರ್ಮೋಗ್ರಾವಿಮೆಟ್ರಿಕ್ ಅನಾಲಿಸಿಸ್, ಡೈನಮಿಕ್ ಥರ್ಮೋಗ್ರಾವಿಮೆಟ್ರಿಕ್ ಅನಾಲಿಸಿಸ್. Write a note on characteristics DTA curves. Explain the applications of DSC here. ಯಾವ್ದಿದೆ? ಕಂಪ್ಲೀಟ್ ಪೇಜ್ ನಂಬರ್ 10 ಅಲ್ಲಿ ನಿಮಗೆ almost only 10 questions are there. The question number 1 to 10 all are important. 1 to 12 all are very important. Discuss the theory of DTA. Explain the following: static thermogravimetric analysis. Explain the dynamic thermogravimetric analysis. Explain the principle of DTA. Write a note on the characteristics of DTA curves. Discuss the following: what is that? Instrumentations of DTA and methodology involved in DTA analysis. Okay, ಯಾವ ಮೆಥಡ್ಸ್ ಅನ್ನು ನಾವು ಅಡಾಪ್ಟ್ ಮಾಡ್ಕೋತೀವಿ. Next we consider what is differential scanning calorimeter. Difference between heat flow and heat flux DSC.
instrumentations of DSC, explain the theory of differential scanning calorimeter, discuss the information is obtainable from a DSC curve. Finally, explain the applications of DSC in the area of polymers. Okay, these are all very important regarding in that unit 10th one. Next we consider unit 11. In that unit 11, we explained, in this unit 11, we studied what is the thermomechanical and dynamic mechanical analysis. Thermomechanical and dynamic mechanical analysis. Okay. Thermomechanical and dynamic mechanical analysis. Dynamic mechanical analysis. Simply that is called what? DMA. Adrallu kuda ashtene, the basic principle are very important. The basic principle, instrumentation, what part are present in that instruments, and application. In that thermomechanical and dynamic mechanical analysis, what we are going to achieve that? Actually, in that thermomechanical or dynamic mechanical analysis, we are going to find that storage modulus, loss modulus, and tan delta. Tan delta means that is what stress strains graphs we are going to study that. Okay. Stress ಮತ್ತೆ strain ಯಾವುದು ಸ್ಟೋರೇಜ್ ಮಾಡ್ಯುಲಸ್ ಲಾಸ್ ಮಾಡ್ಯುಲಸ್ ಮತ್ತೆ ಲಾಸ್ ಟ್ಯಾನ್ಜೆಂಟ್ ಅಂತ ಹೇಳಿ ಆ ಪ್ರಾಪರ್ಟೀಸ್ ನ ಯೂಸಲಿ ಫೈಂಡ್ ಔಟ್ ಅನ್ನ ಮಾಡೋದಕ್ಕೆ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ ಥರ್ಮೋಮೆಕ್ಯಾನಿಕಲ್ ಅಥವಾ ಡೈನಮಿಕ್ ಮೆಕ್ಯಾನಿಕಲ್ ಅನಾಲಿಸಿಸ್ ಸಿಂಪ್ಲಿ ದಟ್ ಇಸ್ ಕಾಲ್ಡ್ ವಾಟ್ DMA ಅದನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಓಕೆ ವೇರಿಯೇಷನ್ ಆಫ್ ಟೆಂಪರೇಚರ್ಸ್ ರನ್ ಆಗ್ತಾ ಇರುತ್ತೆ ಆಗ ಮಾಡ್ಯುಲಸ್ ಏನಾಗುತ್ತೆ ಸ್ಟೋರೇಜ್ ಮಾಡ್ಯುಲಸ್ ಏನಾಗುತ್ತೆ ಲಾಸ್ ಮಾಡ್ಯುಲಸ್ ಏನಾಗುತ್ತೆ ಮತ್ತೆ ಟ್ರಾನ್ಸಿಷನ್ ಟೆಂಪರೇಚರ್ ಮೀನ್ಸ್ ದಟ್ ಟ್ಯಾನ್ ಡೆಲ್ಟಾ ವ್ಯಾಲ್ಯೂ ಏನಾಗುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡುವಂತದ್ದು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಯೂನಿಟ್ 11 ದಟ್ ಇಸ್ ವಾಟ್ ಥರ್ಮೋ ಮೆಕ್ಯಾನಿಕಲ್ ಅನಾಲಿಸಿಸ್ ಇಲ್ಲೂ ಕೂಡ ಅಷ್ಟೇ ಆಲ್ ಕ್ವಶನ್ಸ್ are very important. All questions are very important. Page number 237. Okay. ಇಲ್ಲೆಲ್ಲ ನಿಮಗೆ ಕೇಳುವಂತ ಕ್ವಶನ್ ಒಂದು ಪಾರ್ಟ್ ಇಂದ ನಿಮಗೆ ಮಿನಿಮಮ್ 5 to 6 ಕ್ವಶನ್ಸ್ ಅನ್ನ ಕೇಳಬೇಕು ಆ 5 to 6 ಕ್ವಶನ್ಸ್ ಗೆ ಸೇಮ್ ಆನ್ಸರ್ ಇದೆ ವಾಟ್ ಈಸ್ ಥರ್ಮೋಮೆಕ್ಯಾನಿಕಲ್ ಅನಾಲಿಸಿಸ್ 1 ಮಾರ್ಕ್ ಗೆ ಕೇಳುವಂತದ್ದು ಅದನ್ನ ಏನು ಕೇಳೋ ಆಗಿಲ್ಲ ಎಕ್ಸ್ಪ್ಲೈನ್ ದ ಇನ್ಸ್ಟ್ರುಮೆಂಟೇಷನ್ ಆಫ್ ಥರ್ಮೋಮೆಕ್ಯಾನಿಕಲ್ ಅನಾಲಿಸಿಸ್ discuss the TMA probe types anta ide next how TMA thermomechanical analysis temperature calibrations can be done anta ide discuss the measurement of glass transition temperature by TMA and explain the basic principles of TMA next discuss the equipment used in that TMA okay dynamic mechanical analysis. These questions are very important in that unit 11. Next we'll move on to that unit 12. That year unit 12. In that unit 12 just we are going to explain ಈ ಒಂದು unit 12 ಅಲ್ಲಿ ನಾವು ಮೇಜರ್ ಆಗಿ ಕಲಿಯುವಂತದ್ದು ಯಾವುದು ಅಂತ ಹೇಳಿದ್ರೆ here thermometric analysis ನೋಡಿ ಹೇಳ್ತಾ ಇದ್ದೀವಿ thermometric analysis ಆ thermometric analysis ಅಲ್ಲಿ basic principles ಏನಿದೆ instrumentation ಏನಿದೆ next ಮತ್ತೆ ಅದರ applications ಏನಿದೆ okay these are all very important regarding that unit 12 here from this unit 12 we learn explain the theory of thermometric analysis explain the procedure of thermometric analysis explain the precautions needed to take the thermometric analysis
and discuss the applications of thermomechanical analysis. Okay, these are all very important regarding to that chapters. Unit 12. Here also in that page number in 224. Here in page number 224, question number 1 to 7. All questions are very important. Okay, explain the theory of thermometric analysis, discuss the instrumentations of thermometric analysis, explain the procedure of thermometric analysis, discuss the methodology followed in thermometric analysis, explain the precautions need to take in thermometric analysis, discuss the applications of thermometric analysis, and explain the estimation of benzene in cyclohexane using thermometric analysis. Okay, these are very important regarding to our examinations. Here, question number, unit 12 is there. Next, in the last block, here block 4, that block 4, unit 13, block 4, unit 13. In that unit 13, we discussed the concept of what is that? Homogeneous and heterogeneous catalysis. Here, homogeneous and heterogeneous catalysis. Here we know that catalyst is a chemical substance which explains the alters the rate of reaction. That is called what? Catalysis. In that catalysis having different types of catalysis based on this, the physical states of reactant and catalyst, that is classified into homogeneous and heterogeneous catalyst. Here, catalyst, homogeneous. Here what? Heterogeneous catalyst. In that homogeneous catalyst, reactant catalyst are in same physical state. Reactant and catalyst are in same physical state. That is called what? Homogeneous catalyst. Here reactant and catalyst are in different physical state. That is called what? Heterogeneous catalyst. In that the principles of these catalysts are very important. In that principle, so many terms are there. One is activity, selectivity, and stability. That is also very important. Here mechanism. In that some process. In that process, like that, the manufacture of ammonia, we are using the iron is the catalyst, and making the synthesis of carbon monoxide and hydrogen gas, nickel as the catalyst, and catalytic cracking of gas oil, what is that? Zeolite, and reforming of naphtha, what is that? Platinum, rhenium, and aluminium, and making epoxy ethane, silver and alumina. These are all very few examples are very important. And thermodynamic and kinetic aspects, we look at that. Okay, what happened in that thermodynamic studies of that catalyst, thermodynamic studies on that catalyst. Here page number 252, that you concentrate thermodynamic studies. Okay, next we are going to discuss in that topic classifications of catalytic system. That is also very important. Page number 254. Here classifications of catalytic system. This is very important. Okay, in that block 4, unit 13, we concentrate only on that catalyst, homogeneous catalyst and heterogeneous catalyst,
thermodynamic studies of this catalyst and classifications of catalytic system. These are all very important regarding to that your examinations. What is that? Block 4, unit 13. In that 14th units, we discussed the concept of, what some catalyst means, acid base catalyst. Unit 14. That unit 14, acid base catalyst. Okay, acid base catalyst. Just you are going to explain what is acid base catalyst like that, and important is importance of Wilkinson catalyst. Important of Wilkinson catalyst. That is also one of the very important. And role of rhodium metal in the catalytic process. Is also one of the very important. And mechanism of Wilkinson catalyst here. Importance and mechanism of this Wilkinson catalyst. We see that advantages and disadvantages of this catalyst. Advantage and disadvantage of this catalyst. Just we go through that page number 276. Some important questions are there. Just you go through that here. Question number 1 is important, and question number 2 is also important, and question number 5 is important. Question number 6 discuss the mechanism of hydrogenation of olefins using Wilkinson catalyst, and question number 8 is important. Question number 12 is important, 13 is important, 14, and what is that? 16. Generally, these questions are very important regarding to your examinations. Next, we'll look at unit 15. Unit 15. In that unit 15, just we are going to focus on that Fischer-Tropsch synthesis and write the scheme of Fischer-Tropsch synthesis, Fischer-Tropsch synthesis of mechanism, diagram or draw the structure of Ziegler-Natta catalyst, explain the importance of Ziegler-Natta catalyst, and write the mechanism of Ziegler-Natta catalyst. Just we go through that page number here, page number 286. All the questions from this unit, all questions from question number 1 to 6, very important questions. From this, what is the Fischer-Tropsch process? Explain the Fischer-Tropsch synthesis. Discuss the mechanism of Fischer-Tropsch synthesis. What is Ziegler-Natta catalyst? Discuss the importance of Ziegler-Natta catalyst and explain the mechanism of Ziegler-Natta catalyst. Okay, these are all very important in that unit 15. In that last unit of this block or from this paper, okay, it is what are the objectives are present in that unit 16. That is also same part, homogeneous and heterogeneous catalysis. From these units, very important questions. That page number 299 here. All questions means question number 1 to 9. All are important. What are zeolites? Write a note on zeolites on shape selective catalyst and discuss the use of clays as catalysis. What are pillared clays?
explain their uses, discuss the advantages of fillered plates, explain the process decomposition of isopropanol using oxide catalyst, write a note on catalytic converter. Generally these questions are very important. Okay, almost we covered from unit 1 to unit 16 all the 4 blocks we covered. Okay, ಅಷ್ಟು ಕೂಡ ನಾವು ಆಲ್ರೆಡಿ ಕವರ್ ಅನ್ನ ಮಾಡಿದ್ದೇನೆ. ಯಾವುದಕ್ಕೆ ಸ್ಟ್ರೆಸ್ ಅನ್ನ ಕೊಡಬೇಕು, ಯಾವುದಕ್ಕೆ ಸ್ಟ್ರೆಸ್ ಅನ್ನ ಕೊಡಬಾರದು ಅದನ್ನು ಕೂಡ ನಾನು ಈಗ ಹೇಳಿದ್ದೀನಿ. ಟು ಮೈ ನಾಲೆಡ್ಜ್ ಓಕೆ, ಮೋಸ್ಟ್ ಆಫ್ ದಿ ಕ್ವಶನ್ಸ್ ಯಾವ ರೀತಿ ಬರುತ್ತೆ, ಯಾವ್ದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು ನೀವು, ಯಾವ್ದನ್ನ ಕಾನ್ಸಂಟ್ರೇಟ್ ಸ್ವಲ್ಪ ಲೆಸ್ ಪ್ರಿಯಾರಿಟಿ ಯಾವ್ದಕ್ಕೆ ಕೊಡಬೇಕು ಅಷ್ಟನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇನೆ. ನೀವು ಈ ಬೇಸಿಸ್ ಮೇಲೆ ನೀವು ರೆಡಿ ಆಗ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಆರ್ ಕ್ರ್ಯಾಕಿಂಗ್ ಗುಡ್ ಮಾರ್ಕ್ ಇನ್ ಯುವರ್ ಎಕ್ಸಾಮಿನೇಷನ್ಸ್. ಓಕೆ, ಏನಾದ್ರೂ ಡೌಟ್ ಇದ್ರೆ ಗ್ರೂಪ್ ಅಲ್ಲಿ ಮೆಸೇಜ್ ಅನ್ನ ಮಾಡಬಹುದು. ಥ್ಯಾಂಕ್ ಯು.